ಪೊಲೀಸ್ ಇಲಾಖೆಯ ಅತಿ ದುಷ್ಟ ಅಧಿಕಾರಿ ಅರೆಸ್ಟ್. ಎಲ್ಲಾ ಸ್ಟೇಷನ್ಗಳಲ್ಲಿ ಕಿರಿಕು ಮಾಡಿಕೊಂಡಿದ್ದ ಕನಕಲಕ್ಷ್ಮಿ ಎಲ್ಲೇ ಪೋಸ್ಟಿಂಗ್ ಆದ್ರೂ ಅಲ್ಲೆಲ್ಲ ಜನರಿಗೆ ಟಾರ್ಚರ್. ಕೇಸ್ ಹಾಕಲು ಬಂದ್ರೆ ಅಷ್ಟೇ, ಆರೋಪಿಗಳಾದ್ರೂ ಅಷ್ಟೇ, ಸಂತ್ರಸ್ತೆಯರಾದ್ರೂ ಏನಾದ್ರೂ ಸಿಕ್ಕಿದ್ರೆ ಯಪ್ಪ ಅವಳ ಬಾಯಿನ ಅದು. ಕನಕಲಕ್ಷ್ಮಿ ಬಾಯಲ್ಲಿ ಬರೋದು ಬರೀ ಬಿಲೋ ದಿ ಬಾಟಮ್ ಶಬ್ದಗಳು. ಕೆಟ್ಟದಾಗಿ ಅಸಹ್ಯವಾಗಿ ನಿಂದಿಸದಿದ್ರೆ ತಿಂದನ್ನ ಈಕೆಗೆ ಕರಗಲ್ಲ. ಪುರುಷ ಆರೋಪಿಗಳಂತೆ ಮಹಿಳೆಯರಿಗೂ ಇವಳು ಟ್ರೀಟ್ಮೆಂಟ್. ಮಹಿಳೆಯರು ಅನ್ನೋದನ್ನು ನೋಡದೆ ಬಟ್ಟೆ ಬಿಚ್ಚಿಸೋ ಡಿವೈಎಸ್ಪಿ, ಸ್ಟೇಷನ್ ನಲ್ಲೇ ಬಟ್ಟೆ ಬಿಚ್ಚಿಸಿ ಅಸಹ್ಯವಾಗಿ ಮಾತನಾಡೋ ಕನಕಲಕ್ಷ್ಮಿ. ಹೋದ ಊರುಗಳೆಲ್ಲ ಉಗಿದು ಕಳಿಸಿರೋ ಸಾರ್ವಜನಿಕರು ಬನಶಂಕರಿಗೆ ಬಂದ ಮೇಲೆ ವಕೀಲೆಯ ಜೀವ ತೆಗೆದಿರೋ ಕನಕಲಕ್ಷ್ಮಿ ವಕೀಲೆಗೆ ಒಂಥರ ವಿಚಿತ್ರವಾಗಿ ಟಾರ್ಚರ್. ಅಂದ್ರೆ ಸಾಮಾನ್ಯ ಮಹಿಳೆಯರ ಪಾಡೇನು? ಕನಕಲಕ್ಷ್ಮಿ ಅರೆಸ್ಟ್ ಆಗ್ತಿದ್ದಂತೆಯೇ ನೆಮ್ಮದಿಯಿಂದ ನಿಟ್ಟುಸಿರು ಬಿಟ್ಟಿದ್ದಾರೆ ಜನ. ಅಂದ್ರೆ ಈಕೆ ಎಲ್ಲೇ ಹೋಗ್ಲಿ, ಯಾವುದೇ ಊರಿಗೆ ಹೋಗ್ಲಿ, ಯಾವುದೇ ಊರು ಸ್ಟೇಷನ್ಗೆ ಹೋದ್ರೂ ಕೂಡ ಈಕೆ ಕಿರಿಕು ಮಾಡ್ಕೊಂಡೇ ಬಂದಿರೋದು, ಅಲ್ಲಿರುವಂತಹ ಜನರಿಗೆ ಟಾರ್ಚರ್ ಅನ್ನ ಕೊಟ್ಕೊಂಡೇ ಬಂದಿರೋ ಅಂತಹ ಪೊಲೀಸ್ ಇಲಾಖೆಯ ಅತಿ ದುಷ್ಟ ಅಧಿಕಾರಿ ಈಕೆ ಅರೆಸ್ಟ್ ಆಗಿರೋದೇ ಎಲ್ಲರೂ ಸಹ ಖುಷಿ ಪಟ್ಟಿದ್ದಾರೆ. ಅಂತಹ ಕಿರಿಕು, ಅಂತಹ ಹೆಮ್ಮಾರಿ, ಅಂತಹ ರಾಕ್ಷಸಿ ಕನಕಲಕ್ಷ್ಮಿ ಎಲ್ಲಾ ಸ್ಟೇಷನ್ ಅಲ್ಲೂ ಈಕೆ ಕಿರಿಕು ಮಾಡ್ಕೊಂಡಿದೆ. ಎಲ್ ಪೋಸ್ಟಿಂಗ್ ಆದ್ರೂ ಕೂಡ ಅಲ್ಲೆಲ್ಲ ಜನರಿಗೆ ಟಾರ್ಚರ್ ಅನ್ನ ಕೊಟ್ಕೊಂಡ್ ಬಂದಿದ್ದಾಳೆ. ಕೇಸ್ ಹಾಕೋಕ್ ಬಂದ್ರು ಅಷ್ಟೇ, ಆರೋಪಿಗಳಾದ್ರೂ ಅಷ್ಟೇ, ಅದ್ರಲ್ಲೂ ಸಂತ್ರಸ್ತೆಯರಂತೂ ಸಿಕ್ಕಿದ್ರೆ ಯಪ್ಪ ಅವಳ ಬಾಯಿನ ಅದು. ಅಯ್ಯಯ್ಯೋ ರಾಮ, ಕನಕಲಕ್ಷ್ಮಿ ಬಾಯಲ್ಲಿ ಬರೋದು ಬಿಲೋ ದಿ ಬಾಟಮ್ ಶಬ್ದಗಳು. ತೀರಾ ಕೆಟ್ಟದಾಗಿ ಅವಳ ಏನ್ರಿ ಡೆಸಿಗ್ನೇಷನ್ ಡಿವೈಎಸ್ಪಿ ಮಾತುಗಳು ಹೆಂಗಿರ್ಬೇಕು, ಆದ್ರೆ ಈಕೆಯ ಮಾತುಗಳು ಕೆಟ್ಟದಾಗಿ ಅಸಹ್ಯವಾಗಿ ನಿಂದಿಸದಿದ್ರೆ ಈಕೆ ತಿಂದನ್ನ ಕರಗಲ್ಲ ಅನ್ಸುತ್ತೆ. ಪುರುಷ ಆರೋಪಿಗಳಂತೆ ಮಹಿಳೆಯರಿಗೂ ಕೂಡ ಇವಳು ಅದೇ ತರ ಟ್ರೀಟ್ಮೆಂಟ್. ನಾನು ಮೊದಲೇ ಹೇಳ್ದಂತೆ ಯಾರೇ ಆರೋಪಿಗಳು ಪುರುಷರು ಬಂದ್ರೆ ಬಟ್ಟೆ ಬಿಚ್ಚಿ ಕೂರ್ತಾರೆ, ಆದ್ರೆ ಈಕೆ ಪುರುಷರ ಜೊತೆ ಮಹಿಳೆಯರಿಗೂ ಬಟ್ಟೆ ಬಿಚ್ಚಿ ಕೂರ್ತಾಳೆ ಅಂತ ಹೇಳಿದ್ರೆ ಈಕೆ ಇನ್ನೆಷ್ಟು ಕಿರಾತಕಿ ಇರಬೇಕು ಅಂತ. ಮಹಿಳೆಯರು ಅನ್ನೋದು ನೋಡದೆ ಬಟ್ಟೆಯನ್ನ ಬಿಚ್ಚಿಸುವಂತಹ ಡಿವೈಎಸ್ಪಿ, ಸ್ಟೇಷನ್ ನಲ್ಲೇ ಬಟ್ಟೆ ಬಿಚ್ಚಿಸಿ ಅಸಹ್ಯವಾಗಿ ಮಾತನಾಡೋ ಕನಕಲಕ್ಷ್ಮಿ ಹೋದ ಊರುಗಳಲ್ಲೆಲ್ಲ ಜನರಿಂದ ಅಂತೂ ಉಗಿಸ್ಕೊಂಡಿದ್ದಾಳ. ಹೋಗ್ಲಿ, ಬನಶಂಕರಿಗೆ ಬಂದ ಮೇಲೆ ವಕೀಲೆಯ ಜೀವವನ್ನ ತೆಗೆದಿರೋ ಕನಕಲಕ್ಷ್ಮಿ ವಕೀಲೆಗೆ ಎಷ್ಟು ಟಾರ್ಚರ್ ಅನ್ನ ಕೊಟ್ಟಿದ್ದಾಳೆ ಅಂದ್ರೆ ಇನ್ನು ಸಾಮಾನ್ಯ ಮಹಿಳೆಯರ ಪಾಡೇನು? ಏನಾದ್ರೂ ಮಹಿಳೆಯರು ಹೋಗ್ಬಿಟ್ರೆ ಮುಗೀತನ್ಸುತ್ತೆ. ಅಬ್ಬಾ ಸದ್ಯ ಅಪ್ಪ ಕನಕಲಕ್ಷ್ಮಿ ಅರೆಸ್ಟ್ ಆದ್ಲಾ ಅಂತ